Hi guys, hi everyone. So welcome back to my YouTube channel. So ಇವತ್ತಿನ ಒಂದು ವಿಡಿಯೋ is gonna be different. ನಾಳೆ ನನ್ನ ಬರ್ತ್ಡೇ. ಸೊ ನಾನು ಹೇಗೆ ಪ್ರೆಪ್ ಆಗ್ತೀನಿ ಅನ್ನೋ ಒಂದು ವಿಡಿಯೋನ ನಿಮಗೆ ತೋರಿಸ್ತೀನಿ. ಸೊ ಐ ಆಮ್ ವೆರಿ ಎಕ್ಸೈಟೆಡ್. ಫಸ್ಟ್ ನಾನು ಹೇರ್ಗೆ ಆಯಿಲ್ ಅಪ್ಲೈ ಮಾಡಿ ಒಂದು ಸ್ವಲ್ಪ ಬಿಡಬೇಕು ಆ್ಯಂಡ್ ದೆನ್ ಹೆಡ್ ವಾಶ್ ಮಾಡಬೇಕು. ಹೀಗೆ ಬರ್ತ್ಡೇ ಅಂತ ಬಂದರೆ ಗ್ರ್ಯಾಂಡ್ ಸೆಲೆಬ್ರೇಷನ್ಸು, ಗಿಫ್ಟ್ಸು ಅದೆಲ್ಲ ಏನು ಇಷ್ಟ ಆಗಲ್ಲ. ಬಿಕಾಸ್ ನಾನು ಚಿಕ್ಕದ್ರಿಂದ ಆ ಥರ ಒಂದು ರೀತಿಯಲ್ಲಿ ಬೆಳೆದು ಬಂದಿಲ್ಲ ಅನ್ನೋ ಕಾರಣಕ್ಕಿರ್ಬೋದು, ಐ ಡೋಂಟ್ ನೋ. ಬಟ್ ನನಗೆ ಆ ಥರ ಸೆಲೆಬ್ರೇಷನ್ಸು, ಗಿಫ್ಟ್ಸು ಅದೆಲ್ಲ ಏನು ಅಷ್ಟು ಇಷ್ಟ ಆಗಲ್ಲ. ಸೊ ಸೆಲೆಬ್ರೇಟ್ ಮಾಡಲೇಬೇಕು ಅಂತಲೂ ಏನಿಲ್ಲ ನನಗೆ. ಆ ಒಂದು ದಿನ ದಟ್ ವಿಲ್ ಬಿ ಮೈ ಡೇ ಅಲ್ವಾ. ಸೊ ಹಾಗಾಗಿ ಐ ಆಮ್ ಗೆಟಿಂಗ್ ಪ್ರೆಪ್ ಫಾರ್ ಮೈ ಡೇ ಅಷ್ಟೇ. ನಾನು ಹುಟ್ಟಿದಾಗಿದ್ದೆ ನನಗೆ 10th ತನಕ ಯಾವುದೇ ಗಿಫ್ಟ್ಸ್, ಯಾವುದೇ ವಿಶಸ್ ನನಗೆ ಕ್ಲಾಸ್ ಫ್ರೆಂಡ್ಸು, ಸ್ಕೂಲ್ ಮೇಟ್ಸು ಅವರೆಲ್ಲ ಮಾಡ್ತಿದ್ರು, ಬಟ್ ನಾಟ್ ಫ್ರಮ್ ಮೈ ಫ್ಯಾಮಿಲಿ. ನನಗೆ ಗಿಫ್ಟ್ಸ್ ಅಂತ ಬಂದಿದ್ದು ನನ್ನ ಬರ್ತ್ಡೇಗೆ ಅಂತ ಫಸ್ಟ್ ಗಿಫ್ಟ್ ಅಂತ ಬಂದಿದ್ದು 10th. ಸೊ ಅದು ನನ್ನ ಫ್ರೆಂಡ್ಸ್ ಗಿಫ್ಟ್ ಮಾಡಿದ್ದು ಇಬ್ಬರು. ಸೊ ಒಬ್ಬಳು ಫೋಟೋ ಫ್ರೇಮ್, ನಂದು ಒಂದು ಫೋಟೋ ಫ್ರೇಮ್ ಮಾಡಿ ಫೋಟೋ ಫ್ರೇಮ್ನ ಗಿಫ್ಟ್ ಮಾಡಿದ್ಲು. ಆ್ಯಂಡ್ ಇನ್ನೊಬ್ಬಳು ಚಾಕ್ಲೇಟ್ಸ್. ನನಗೆ ಚಾಕ್ಲೇಟ್ಸ್ ಅಂದರೆ ಸಿಕ್ಕಾಬಿಟ್ಟೆ ಇಷ್ಟ. ಸೊ ಹಾಗಾಗಿ ಲೈಕ್ ಅದು ಒಂಥರ ಗ್ರೀಟಿಂಗ್ ಕಾರ್ಡ್ಸ್ ಥರ ಮಾಡಿ ತುಂಬ ಚಾಕ್ಲೇಟ್ಸ್ ಕೊಟ್ಟಿದ್ಲು. ಆ್ಯಂಡ್ ಅದನ್ನು ನೋಡಿ ನಂಗೆ ತುಂಬ ಖುಷಿ ಆಗೋಯಿತು. ಬಿಕಾಸ್ ನನ್ನ ಲೈಫಲ್ಲಿ ಗಿಫ್ಟ್ಸ್ ಅಂತ ಬಂದಿದ್ದು ನನ್ನ ಬರ್ತ್ಡೇಗೆ, ನನ್ನ ಡೇಗೆ ನನಗೆ ಗಿಫ್ಟ್ಸ್ ಅಂತ ಬಂದಿದ್ದು ಅದೇ ಫಸ್ಟ್ ಗಿಫ್ಟ್ಸ್ ಆಗಿತ್ತು. ಈ ವರ್ಷ ನನ್ನ ಬರ್ತ್ಡೇ ಬರೋಕ್ಕೂ ಮುಂಚೆ ನನ್ನ ಹಸ್ಬೆಂಡ್ ಬರ್ತ್ಡೇಗೆ ಅಂತಲೇ ಗಿಫ್ಟ್ ಕೊಟ್ಟಿದ್ದಾನೆ. ಆ್ಯಂಡ್ ನಾನು ಇಷ್ಟು ದೊಡ್ಡ ಗಿಫ್ಟ್ನ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಅವನು ನನಗೊಂದು ರಿಂಗ್ನ ಗಿಫ್ಟ್ ಕೊಟ್ಟಿದ್ದು. ಇಟ್ ಇಸ್ ಸೋ ಬ್ಯೂಟಿಫುಲ್. ನಾನು ಆ್ಯಕ್ಚುಲಿ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲೆಲ್ಲ ಹಾಕಿದ್ದೀನಿ. ಸೊ ಈ ಯೂಟ್ಯೂಬ್ ವೀಡಿಯೋದಲ್ಲಿ ಒಂದ್ಸತಿ ತೋರಿಸೋಣ ಅಂತ. ಕಾಣಿಸ್ತಿದೆಯಾ? ಈ ಒಂದು ರಿಂಗ್ನ ಕೊಟ್ಟಿದ್ದು, ಒಂದು ಅಪ್ರಾಕ್ಸಿಮೇಟ್ ಮೆಜರ್ಮೆಂಟ್ನ ಕೊಟ್ಟಿದ್ದಾನೆ. ಸೊ ಆ್ಯಂಡ್ ಆ ಮೆಜರ್ಮೆಂಟ್ ಪರ್ಫೆಕ್ಟ್ ಆಗಿದೆ ನನಗೆ. ನನ್ನ ಹೇರ್ಗೆ ತುಂಬಾ ಹೀಟ್ ಯೂಸ್ ಮಾಡ್ತೀನಿ, ಲೈಕ್ ಸ್ಟ್ರೈಟ್ನಿಂಗು, ಹೇರ್ ಡ್ರೈಯರು ಅಂತೆಲ್ಲ. ಸೊ ಹಾಗಾಗಿ ನನ್ನ ಹೇರ್ ತುಂಬಾ ಡ್ರೈ, ಫ್ರೀಝಿ ಆಗಿಬಿಟ್ಟಿದೆ. ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ. ಈಗ ದೇವ್ರ ದೀಪ ಹಚ್ಚಬೇಕು. ನನ್ನ ಹೇರ್ಸ್ 50% ಡ್ರೈ ಆಗಿದೆ. ಇವಾಗ ನಾನು ಹೇರ್ ಸಿರಮ್ ಹಾಕ್ತಾಯಿದ್ದೀನಿ. ಇವತ್ತು 2 ಟೈಪ್ಸ್ ಆಫ್ ಫೇಸ್ ಮಾಸ್ಕ್ ಹಾಕ್ತೀನಿ. ಯಾವ್ದು ಅಂದರೆ ಒಂದು ಇದು ಕೊರಿಯನ್ ಫೇಸ್ ಮಾಸ್ಕು.
ಇದು ಸ್ಪೆಷಲಿ ಡಿಸೈನ್ ಫಾರ್ ಬೋತ್ ಮೆನ್ ಆ್ಯಂಡ್ ವುಮೆನ್ ಅಂತ ಬರ್ತಿದ್ದಾರೆ. ಇದು ಮೆನ್ ಆ್ಯಂಡ್ ವುಮೆನ್ ಇಬ್ಬರು ಕೂಡ ಈ ಫೇಸ್ ಮಾಸ್ಕ್ನ ಯೂಸ್ ಮಾಡ್ಬೋದು. ಸೊ ಇದರಿಂದ 3 ಬೆನಿಫಿಟ್ಸ್ ಇದೆ ಈ ಫೇಸ್ ಮಾಸ್ಕ್ ಹಾಕೋದ್ರಿಂದ. ಒಂದು ಮಾಯಿಶ್ಚರ್ಡ್ ಆಗಿರುತ್ತೆ, ಇನ್ನೊಂದು ಡೀಪ್ ಕ್ಲೀನಿಂಗ್ ಮಾಡುತ್ತೆ ಆ್ಯಂಡ್ ಫ್ರೇಮ್ ಸ್ಕಿನ್ನ ಕೊಡುತ್ತೆ. ಸೊ ಇದು ಸ್ಪೆಷಲಿ ಮೇಡ್ ಫಾರ್ ಮಾಯಿಶ್ಚರ್ಡ್ ಸ್ಕಿನ್. ಸೊ ಇದನ್ನು ನಾನು ಲಾಸ್ಟಿಗೆ ಅಪ್ಲೈ ಮಾಡ್ತೀನಿ. ಒಂದು ಬಾಕ್ಸಲ್ಲಿ ಮುಲ್ತಾನಿ ಮಿಟ್ಟಿ ಬರುತ್ತೆ, 5 ಪ್ಯಾಕೆಟ್ಸ್ ಇರುತ್ತೆ. ಅದನ್ನೆಲ್ಲ ತೆಗೆದು ಒಂದು ಬಾಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀನಿ ಈ ಥರ. ಸೊ ಇದನ್ನು ನಾನು ಸ್ವಲ್ಪ ತಗೊತಿದ್ದೀನಿ. ಇಷ್ಟು ಮುಲ್ತಾನಿ ಮಿಟ್ಟಿನ ತೊಗೊಂಡಿದ್ದೀನಿ. ಆ್ಯಂಡ್ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು 2. ಒಂದು ರೋಸ್ ವಾಟರ್, ಇನ್ನೊಂದು ರೈಸ್ ವಾಟರ್. ಈ ರೈಸ್ ವಾಟರ್ ಹೇಗೆ ಮಾಡಿದೆ ಅಂದರೆ, ಅಕ್ಕಿನ ಬಾಯ್ಲ್ ಮಾಡಿ ಅದಾದಮೇಲೆ ನೀರನ್ನ ನಾವು ತೆಗಿತೀವಲ್ಲ, ಆ ಒಂದು ರೈಸ್ ವಾಟರ್. ಆ್ಯಂಡ್ ರೈಸ್ ವಾಟರ್ ಯಾಕಂದರೆ ಟೈಟ್ ಮಾಡುತ್ತೆ ಸ್ಕಿನ್ನ, ಆಮೇಲೆ ಬ್ರೈಟ್ ಸ್ಕಿನ್ನ ನಿಮಗೆ ಪ್ರೊವೈಡ್ ಮಾಡುತ್ತೆ. ಸೊ ಹಾಗಾಗಿ ರೈಸ್ ವಾಟರ್. ಮುಲ್ತಾನಿ ಮಿಟ್ಟಿ ನಿಮಗೆ ಅನ್ಇವನ್ ಸ್ಕಿನ್ ಟೋನ್ ಎಲ್ಲೆಲ್ಲಿರುತ್ತೆ. ಸೊ ನನಗೆ ಇಲ್ಲಿದೆ ನೋಡಿ, ಸ್ವಲ್ಪ ಡಾರ್ಕ್ ಇದೆ ಇಲ್ಲಿ, ಇದೆಲ್ಲ ಈವನ್ ಇದೆ, ಇಲ್ಲೂ ಈವನ್ ಇದೆ, ಆ್ಯಂಡ್ ಇಲ್ಲೂ ಒಂದು ಸ್ವಲ್ಪ ಡಾರ್ಕ್ ಇದೆ. ಸೊ ಈ ಥರ ಅನ್ಇವನ್ ಸ್ಕಿನ್ ಟೋನ್ನ ಈವನ್ ಮಾಡೋಕ್ಕೆ ಮುಲ್ತಾನಿ ಮಿಟ್ಟಿ ಹೆಲ್ಪ್ ಮಾಡುತ್ತೆ. ಸೊ ಫೇಸ್ ವಾಶ್ ಮಾಡ್ಕೊಂಡು ಬಂದೆ. ಸೊ ಈಗ ನೆಕ್ಸ್ಟ್ ಸ್ಟೆಪ್ ಚುಟ್ಟಿ ಅಷ್ಟೇ ಇದು